ಯಾವ ಬಿಲ್ಲು ಯಾವ ಬಿಲ್ಲಾಳು ಆವಲಾಗವದು ಆವ ಗಾಡಿಕೆ ಯಾವ ಚಳಕವು ಅದಾವಶರ ಸಂಧಾನವು ಸಂಧಾನವಾದ ವಿಹಾರವು ಆವ ಪರಿಯೇ ರಾವಣನೊಳಿಂದ್ರಾರಿ ರಾಘವದೇವ ಲಕ್ಷ್ಮಣರಲ್ಲಿ ಕಾಣೆನು ಇದಾವದನು ಇದಾವಶರ ವಿದ್ಯೆ ಮಧ ಬಾಪು ಎಂದನ ಹನುಮ. ಕೌರವನನ್ನು ಅಟ್ಟಿಸಿಕೊಂಡು ಹೋದ ಅರ್ಜುನನು ಅವನೊಡನೆ ಭೀಕರ ಯುದ್ಧದಲ್ಲಿ ತೊಡಗಿದ. ಜೊತೆಗಿನ ಸಾಮಂತ ರಾಜರೆಲ್ಲ ಒಬ್ಬೊಬ್ಬರಾಗಿ ಸೋಲುತ್ತಾ ಹೋದರು. ಅಯ್ಯಯ್ಯೋ, ಈತನೇನು ಅರ್ಜುನನೋ ಅಥವಾ ವೀರರ ಬದುಕನ್ನು ಧ್ವಂಸ ಮಾಡುವವನೋ? ಕೌರವ, ಈ ಹಸುಗಳನ್ನು ಹಿಂದಕ್ಕೆ ಕಳುಹಿಸಿಬಿಡು, ಗೊಲ್ಲರನ್ನೆಲ್ಲ ಬಿಟ್ಟು ಬಿಡು, ಅವರ ಬಂಧನದ ಹಗ್ಗವನ್ನು ಬಿಚ್ಚಿ ಹಾಕು. ಈ ಶತ್ರುವಿನ ಬಾಣಗಳಿಗೆ ನಮ್ಮ ಪ್ರಾಣಗಳನ್ನು ಬಲಿ ಕೊಡಬೇಡ ಎಂದು ಮೊರೆ ಹೋದರು. ಆದರೂ ಕೌರವ ಕಿವಿಗೊಡಲಿಲ್ಲ. ಅರ್ಜುನನ ಬಾಣಗಳು ಅಶ್ವಬಲವನ್ನು ವೀರರನ್ನು ಸೀಳಿದವು. ಅರ್ಜುನನ ರಥದ ಮೇಲಿದ್ದ ಹನುಮಂತನು ಇವನ ಯುದ್ಧದ ಭೀಕರತೆಗೆ ಬೆರಗಾಗಿ, ಎಂಥ ಅದ್ಭುತ ಬಿಲ್ಲಾಳು! ಈ ಶರಲಾಘವವನ್ನು ಏನೆಂದು ಹೇಳಲಿ? ಯಾವ ಚಳಕವಿದು, ಯಾವ ಶರಸಂಧಾನವಿದು! ಎಂತಹ ಬಾಣಪ್ರಯೋಗ, ಎಂತಹ ವಿಹಾರ, ಎಂಥ ವಿಧಾನ! ಈ ಹಿಂದೆ ರಾವಣ, ಇಂದ್ರಜಿತು, ರಾಮ ಲಕ್ಷ್ಮಣರಲ್ಲೂ ಈ ಅಂದ ಕಾಣಲಿಲ್ಲ. ಎಂಥ ಅದ್ಭುತ ಶರವಿದ್ಯೆ! ಭೇಷ್ ಭೇಷ್ ಎಂದು ಹೊಗಳುತ್ತಿದ್ದನು. ಕಾಣಬಾರದು ಬಿಡುವ ಹೂಡುವ ಕೇಳವನು ಪರಮಾಣು ಪುಂಜವ ಕಾಣವೇ ಕಣ್ಣುಗಳು ನಮ್ಮವೋ ಮರ್ತ್ಯರಾಲಿಗಳೇ ನಮ್ಮವು ಜಾಣಪಣವಿದು ಶಿವ ಶಿವ ಸುದರ್ಶನ ಪಾಣಿಗಳಿಗೂ ಅಹುದು ಅಮರ ಪ್ರತಿಪದದಾಣೆ ಹುಸಿಯಲ್ಲ ಏನು ಬೆರಗಾಯಿತ್ತೋ ಸುರಕಟಕ. ಅರ್ಜುನನ ಯುದ್ಧದ ವೈಖರಿಯನ್ನು ನೋಡುತ್ತಿದ್ದ ದೇವತೆಗಳೆಲ್ಲ ಇವನ ಶರಸಂಧಾನಕ್ಕೆ ಬೆರಗಾದರು. ಅಬ್ಬಾ, ಬಾಣವನ್ನು ಹೂಡುವ ಬಿಡುವ ಈ ಅರ್ಜುನನ ಆವೇಶವನ್ನು ಏನೆಂದು ಹೇಳೋಣ? ಏಕೆಂದರೆ ನಮ್ಮ ಕಣ್ಣು ಮನುಷ್ಯ ನೇತ್ರಗಳಂತಲ್ಲ, ಅತ್ಯಂತ ಸೂಕ್ಷ್ಮ ಕಣಗಳನ್ನೂ ಕಾಣಬಲ್ಲವು. ಆದರೂ ಈ ಜಾಣತನ, ಈ ಕೈಚಳಕ ಶಿವ ವಿಷ್ಣುಗಳಿಗೆ ಮಾತ್ರ ಸಾಧ್ಯ. ದೇವೇಂದ್ರನ ಆಣೆ, ಇದೇನು ಸುಳ್ಳಲ್ಲ ಎನ್ನುತ್ತಾ ಇವನ ಯುದ್ಧದ ವೈಖರಿಯನ್ನು ನೋಡುತ್ತಾ ಇಡೀ ದೇವಕುಲವೆಲ್ಲ ಬೆರಗಾಯಿತು.